ಭಾರತದ ಇತಿಹಾಸ ಗೊತ್ತಿರುವ ಬಹುತೇಕರು ಇಸ್ರೇಲ್ನ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಂತರ ಅದು ನಿಮಗೆ ಬಿಟ್ಟಿದ್ದು. ನನ್ನ ಪ್ರಶ್ನೆ ಇದೆ, ಸಿಂಪಲ್ ಇದೆ. ಭಾರತೀಯರು ಅಥವಾ ಇಂಡಿಯನ್ಸ್ ಇವತ್ತೇನಿದ್ದೀವಿ ನಾವು, ಸರ್ಕಾರವನ್ನು ಸೇರಿದಂತೆ ಇಸ್ರೇಲ್ ಜೊತೆಗೆ ಪ್ಯಾಲೆಸ್ಟೀನ್ನ ನಾಗರಿಕರ ಜೊತೆಗೆ ನಾವಿದ್ದೀವಿ, ಮಾನವೀಯತೆಯ ಜೊತೆಗೆ ನಾವಿದ್ದೀವಿ. ನಿಮ್ಮ ಸಮಾಜದ ಯುವಕರಿಗೆ ಈ ಸಣ್ಣ ವ್ಯತ್ಯಾಸವನ್ನು ಹೇಳ್ಕೊಡ್ಬೇಕು. ಯಾಕೆ ವಿಷಯ ಬಂದು ಹಮಾಸ್ ವಿಷಯದಲ್ಲಿ ನಾನು ಹೇಳಿದ್ದೇನೆಂದ್ರೆ, ಒಂದು ವೇಳೆ ಮಿಲಿಟರಿ ಫೈಟ್ ಮಾಡಿದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ. ದಟ್ ಈಸ್ ತೊಂದರೆ ಇಲ್ಲ, ಯುದ್ಧಗಳು ನಡೀಬಾರದು. ಆದ್ರೆ ನಡೆದ್ಬಿಟ್ರೆ ಓಕೆ, ವಿ ಕ್ಯಾನ್ ಅಕ್ನಾಲೇಜ್ ಇಟ್, ದ ವರ್ಲ್ಡ್ ಅಕ್ನಾಲೇಜಸ್. ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಓಕೆ ಯುದ್ಧ ನಡೀತಿದೆ ಅಂತ ನೋಡೋಕ್ಕಾಗತ್ತೆ. ಬಟ್ ಅಲ್ಲಿ ಹೋಗ್ಬಿಟ್ಟು ಒಬ್ಬ ಅಮಾಯಕನನ್ನು, ಒಂದು ಮಗುವನ್ನು ಕೊಂದಾಕೋದನ್ನು ಯಾರಿಗೂ ಒಪ್ಪಿಗೆ ಕೊಡಬಾರ್ದು. ಮುಸಲ್ಮಾನರು ಅಂತ ಕೆಲಸಕ್ಕೆ ಒಪ್ಪಿಗೆ ಕೊಡಬಾರದು. ಕಸ ತಿನ್ನೋ ಕತ್ತೆಗಳಿಗೆ ಎಷ್ಟಿರ್ಬೇಕಾದ್ರೆ ಹಿಟ್ಟು ತಿನ್ನೋ ಗಂಡಸಿಗೆ ಎಷ್ಟಿರಬೇಕು. ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ, ಎಲ್ಲಾ ಧರ್ಮಕ್ಕೂ ವಿರುದ್ಧವಾಗಿದೆ. ಯಾವುದೇ ಒಂದು ಧರ್ಮ ಕೂಡ ಮಗುವನ್ನು ಕೊಂದಾಕದ ಯಾವುದೇ ಧರ್ಮ ಹೇಳಲ್ಲ. ಅಂತ ಒಂದು ಮಾತು ಹೇಳುವ ಧರ್ಮವೇ ಇಲ್ಲ ಅಲ್ಲ. ಮಾನವೀಯತೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳ್ಕೊಳ್ಳುವ ಆ ಒಂದು ಸಂಸ್ಕೃತಿ ನಾವು ನೋಡಿರುವಾಗ, ನನ್ನ ನೋಡುವಾಗ ಏನಂದ್ರೆ, ಒಬ್ಬ ಯಹೂದಿಯನ್ನು ನೋಡಿದ್ರೆ ಇವನು ನಮ್ಮವ ಅಂತಾನೆ ಹೇಳ್ಕೊತೀನಿ ನೋಡಿ. ನನ್ನ ನೋಡುವಾಗ ಅವ್ರು ಏನ್ ಬೇಕು ಅನ್ಕೊಂಬಿಡ್ಲಿ, ನನಗೆ ಯಹೂದಿಯನ್ನು ನೋಡಿದ್ರು ನಮ್ಮವ, ಕ್ರೈಸ್ತನ ನೋಡಿದ್ರು ನಮ್ಮವ. ಈ ಕಾಲದಲ್ಲಿ ನಿಮ್ಮಂಥವ್ರ ಲಕ್ಷಕ್ಕೊಬ್ರು ಸಿಕ್ಕಲ್ಲ. ಲೆಫ್ಟ್ ಔಟ್ ಫೀಲಿಂಗ್ ಬರಲ್ವಾ? ಇಲ್ಲ, ನನಗೆ ಲೆಫ್ಟ್ ಔಟ್ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ, ನನ್ನ ಸಮುದಾಯನೇ ಒಂದು ದಿಕ್ಕಿಗೆ ಹೋಗ್ತಿದೆ, ನಾನೊಂದು ದಿಕ್ಕಿಗೆ ಹೋಗ್ತಾ ಇದ್ದೀನಿ. ನನ್ನ ಸಮುದಾಯ ಯಾವುದಂದ್ರೆ ಇದೆಲ್ಲ ಸೇರಿ ನನ್ನ ಸಮುದಾಯ. ಇದು ನನ್ನ ಹೃದಯದ ಮಾತಾಗಿದೆ. ಸೂಪರ್! ಆಹಾ, ಏನ್ ಡೈಲಾಗ್ ಹೊಡೆದೆ. ಏಯ್, ನೀನ್ ಹೇಳೋ ಡೈಲಾಗು ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಹೇಳಕ್ ಮಾತ್ರ ಚಂದ, ನಿಜ ಜೀವನಕ್ಕಲ್ಲ. ಇದೆಲ್ಲ ಸೇರಿ ಇಲ್ಲಿ ಎಷ್ಟು ಬಣ್ಣಗಳು ಇದೆಯೋ ಮತ್ತೆ ಎಷ್ಟು ಭಾಷೆ ಮಾತಾಡ್ತಾರೋ ಇವರೆಲ್ಲ ಸೇರ್ಕೊಂಡು, ಮತ್ತೆ ನನ್ನ ಮುಸ್ಲಿಂ ಸಮಾಜದಲ್ಲಿ ಇರೋರು ಎಲ್ಲರೂ ಎಷ್ಟು ಪಂಗಡ ಇದೆಯೋ ಎಲ್ಲ ಸೇರ್ಕೊಂಡು ನನ್ನ ಸಮಾಜ ಅಂತ ನಾನು ಒಪ್ಕೊಂಡಿದ್ದೀನಿ, ನನ್ನ ಸಮುದಾಯ ಅಂತ ನಾನು ಒಪ್ಕೊಂಡಿದ್ದೀನಿ. ಆದ್ದರಿಂದ ಎಲ್ಲಾವುದು ಒಂದು ಕಡೆ ಇಸ್ರೇಲಿ ಸಿಟಿಸನ್ಸ್ಗೆ ಅನ್ಯಾಯ ನಡೆದರೆ ನಾನು ಒಪ್ಪಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ನಿಲುವು. ಯಾಕಂದರೆ ಇದು ನನ್ನ ಹೃದಯ, ನನ್ನ ಮಾತು, ನನ್ನ ನುಡಿ ಹಾಗೇ ಇರಬೇಕಂತ ಇಚ್ಛಿಸ್ತಾ ಇದ್ದೀನಿ, ಅಷ್ಟೇ, ಏನಿಲ್ಲ. ಎಲ್ಲೂ ಒಂದು ಕಡೆ ವೇವರಿಂಗ್ ಆಗಿಬಿಟ್ರೆ, ಅಂದರೆ ನಾನೊಂದು ಮಾತಾಡ್ತೀನಿ, ನನ್ನ ಹೃದಯ ಬೇರೆ ಒಂದು ಹೇಳ್ಕೊಂಡ್ರೆ ಬೆಲೆ ಇರಲ್ಲ, ಮತ್ತು ನನಗೆ ಹಿಡಿಸಲ್ಲ. ಇವತ್ತಿನ ದಿವಸ ನಾನು ಎಲ್ಲರಿಗೂ ಇಷ್ಟವಾದಂತೆ ನಾನು ಮಾತಾಡ್ಕೊಂಡು ಹೋಗ್ಬೋದು. ನಾಳೆ ದಿನ ನಾನೇ ಅದನ್ನು ನೋಡುವಾಗ ಹಿಸ್ಟಾರಿಕಲಿ ಏನೋ ಮಾತಾಡಿದ್ದೀನಿ ಅಂತ ನನಗೆ ಅಸಹ್ಯ ಆಗ್ಬೋದು. ಸೊ ಐ ಡೋಂಟ್ ವಾಂಟ್ ಟು ಪ್ಲೇ ದಟ್ ಟೂ ಫೇಸ್ಡ್ ಪರ್ಸನ್. ನಾನು ಏನೋ ಅಷ್ಟೇ, ಇದು ಹಿಡಿಸದೇ ಇರಲಿ, ಯಾರಿಗೆ ಹಿಡಿಸ್ಲಿ, ನನಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಆಪತ್ ಬಾಂಧವ, ದಯವಿಟ್ಟು ನೀವು ಸ್ವಲ್ಪ ಬುದ್ಧಿ ಕೊಡಪ್ಪ. 7ನೇ ತಾರೀಕು ಬಂದರೆ ಹಮಾಸ್ ಇಸ್ರೇಲಿ ನಾಗರಿಕರ ಮೇಲೆ ಅದೊಂದು ಮಾರಣ ಹೋಮವನ್ನು ನಡೆಸುವ ಒಂದು ತಿಂಗಳಾಗುತ್ತೆ. ಆವಾಗಿನಿಂದ ರಿಯಾಕ್ಷನ್ಗಳನ್ನು ನೋಡ್ತಾ ಇದ್ದೀವಿ, ಸ್ಪೆಷಲಿ ಇಂಡಿಯನ್ ರಿಯಾಕ್ಷನ್ಸ್. ಭಾರತದಲ್ಲಿ ಮುಸ್ಲಿಮರು ಅದನ್ನು ಸೆಲೆಬ್ರೇಟ್ ಮಾಡಿದ್ರು, ತುಂಬ ಜನ ಸೆಲೆಬ್ರೇಟ್ ಮಾಡಿದ್ರು. ಒಂದು ನಿಜವಾದ ಅರ್ಥದ ಜಿಹಾದ್ ಇದು ಅನ್ನುವಂತೆ ನೋಡಿದ್ರು. ಕೇರಳದ ಮಲ್ಲಪುರಂನಲ್ಲಿ ಒಂದು ರ್ಯಾಲಿ ಆಗುತ್ತೆ. ರ್ಯಾಲಿಗೆ ಹಮಾಸ್ ಲೀಡರ್ ಆನ್ಲೈನ್ನಲ್ಲಿ ಭಾಷಣ ಮಾಡ್ತಾನೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಒಬ್ಬ ಎಲೆಕ್ಟೆಡ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಮಾಸನ್ನು ನಾವೆಲ್ಲ ಬೆಂಬಲಿಸಬೇಕು ಅಂತಾನೆ. MG ರೋಡ್ನಲ್ಲಿ ಪ್ಯಾಲೆಸ್ಟೈನ್ ಪರ ಅಂತ ಹೇಳಿಕೊಂಡು ಒಂದು ರ್ಯಾಲಿ ನಡೆಯುತ್ತೆ. ಅಲ್ಲಿ ಹಮಾಸ್ ಪರ ಮಾತುಗಳೇ ಕೇಳಿ ಬರ್ತಾ ಇವೆ. ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಇದೆಲ್ಲವನ್ನು ನೀವು ಅಗ್ರಿ ಮಾಡ್ತೀರಾ? ನೋಡಿ, ಹಮಾಸ್ ಇತಿಹಾಸ ನೋಡಕ್ಕೆ ಹೋದ್ರೆ ಫತಾ ಎಂಬ ಒಂದು ಆರ್ಗನೈಸೇಷನ್ ಇದೆ ಅಲ್ಲಿ ಪ್ಯಾಲೆಸ್ತೀನಲ್ಲಿ. ಅದಕ್ಕೆ ಮುಂಚೆ PLO, ಹೌದು, ಪ್ಯಾಲೆಸ್ತೀನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಅಂತ ಇತ್ತು. ಅದಕ್ಕೆ ಹೆಡ್ ಯಾಸರ್ ಅರಫಾತ್ ಇದ್ದಾರೆ. ಎಲ್ಲ ಲೀಡರ್ಶಿಪ್ ಮಾತುಕತೆ ಎಲ್ಲ ಅವರಿಂದನೇ ನಡೀತಿರುವಾಗ ಇನ್ನೊಂದು ಆರ್ಗನೈಸೇಷನ್ ಸ್ಥಾಪನೆ ಮಾಡಿದರು, ಹಮಾಸ್ ಅಂತ. ಯಾಕಂದ್ರೆ ಅವರು ಮಾತಾಡೋದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ, ಅದೇ ಕಾರಣ. ಸೌಮ್ಯವಾದ, ಅವ್ರು ನಿಮ್ಮಂಗೆ ಮಾತಾಡ್ತೀನಿ ನೋಡಿ, ಸರಿಯಾಗಿ ಮಾತಾಡಿದ್ರು ಅವ್ರು ಮಾತಾಡುವಾಗ ಏನಾಯ್ತು, ಕ್ಯಾಂಪ್ ಡೇವಿಡ್ ಅಕಾರ್ಡ್ ಒಂದು ಶುರುವಾಯಿತು, ಮತ್ತು ಅದರ ನಂತರ ಆಸ್ಲೋ ಅಕಾರ್ಡ್ ಶುರುವಾಯಿತು. ಏನು ಒಡಂಬಡಿಕೆ ಮಾಡ್ಕೊಳ್ಳೋಣ ಅಂತ ಒಂದು ಮುಂದೆ ಬಂದರು. ಆದರೆ ಏನಾಯ್ತು ಅಂದರೆ ಅಲ್ಲಿ ಕೂಡ, ಇನ್ಕ್ಲೂಡಿಂಗ್ ಇಸ್ರೇಲ್ನಲ್ಲಿ ಕೂಡ, ಇಟ್ಜಾಕ್ ರಾಬಿನ್ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ನ ಕೊಂದಾಕಿದವರು ಯಹೂದಿಗಳು, ಅವ್ರಿಗೆ ಹಿಡಿಸಲಿಲ್ಲ. ಅದೇ ರೀತಿ ಇಲ್ಲಿ 1978ನಲ್ಲಿ ಅನ್ವರ್ ಸಾದಾತ್ ಬಂದು ಅವ್ರು ಮುಂದೆ ಬಂದು ಆ ಒಂದು ಕ್ಯಾಂಪ್ ಡೇವಿಡ್ ಅಕಾರ್ಡ್ನಲ್ಲಿ ಸೈನ್ ಮಾಡಿರೋ ಒಂದೇ ಕಾರಣಕ್ಕೆ ಅವರನ್ನು ಸೆನೆಕ್ಟ್ ಮಾಡಿದ್ರು, ಯಾರು ಮುಸಲ್ಮಾನರು. ಅಂದರೆ ಎರಡೂ ಕಡೆಯೂ ಕೂಡ ಏನಂದರೆ, ನಮಗೆ ಟ್ರೀಟಿ ಬೇಡ, ನಾವು ಗೆಲ್ಲಬೇಕು ಇಲ್ಲ ಸಾಯಬೇಕು ಅಂತ ಆ ಒಂದು ಮನಸ್ಥಿತಿನಲ್ಲಿ ಇರೋರು ಎರಡು ಕಡೆನೂ ಇದ್ದಾರೆ, ಅಧಿಕವಾಗಿ ಇದ್ದಾರೆ. ಆದ್ದರಿಂದ ಅಲ್ಲಿ ಒಂದು ಇವತ್ತಿಗೂ ಕೂಡ ಗೊಂದಲ ಇದೆ. ನಾನು ಹೇಳ್ಕೊಳ್ತಂದರೆ,
ಯಾಸರ್ ಅರಫಾತ್ 2 ನೇಷನ್ ಥಿಯರಿಯನ್ನು ಒಪ್ಕೊಂಡ್ರು ಅಲ್ಲ, ಅನ್ವರ್ ಸಾದಾತ್ ಒಪ್ಕೊಂಡ್ರು, ಈಜಿಪ್ಟ್ ಒಪ್ಕೊಂಡ್ತು. ಈಜಿಪ್ಟ್ 3 ಬಾರಿ ಯುದ್ಧ ಮಾಡಿದ ನಂತರ ಅರ್ಥವಾಯಿತು, ನೋಡಿ ಯುದ್ಧ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತೆಲ್ಲರೂ ಕೇಳ್ಕೊಳ್ತಾರೆ, ಯಾಕೆ ಅರಬ್ ನೇಷನ್ಸ್ ವೈ ಆರ್ ದೇ ನಾಟ್ ಅಟ್ಯಾಕಿಂಗ್ ಅಂತ ಒಂದು ಮಾತು ಕೇಳ್ತಾರೆ. ಯಾಕೆ ಅರಬ್ ನೇಷನ್ ಗೊತ್ತವ್ರಿಗೆ ಏನಾಗುತ್ತೆ ಅಂತ. ನೋಡಿ, ಅರಬ್ ನೇಷನ್ಸು ಒಂದು ವೇಳೆ ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಥರ್ಡ್ ವರ್ಲ್ಡ್ ವಾರ್ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು. ಅಮೆರಿಕನ್ ಕೂತ್ಗಳಲ್ಲಿ ಸೆಲೆಬ್ರೇಟ್ ಮಾಡುವ ಮನಸ್ಥಿತಿಗಳ ಬಗ್ಗೆ ಏನು ಅನ್ಸುತ್ತೆ? ನೋಡಿ, ಹಮ್ಮಾಸು ನಾನು ಹೇಳ್ಕೊಳ್ತೀನಿ ನೋಡಿ, ಒಂದು ವೇಳೆ ಹಮ್ಮಾಸ್ ಒಂದು ವೇಳೆ ಅವರ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಅವರ ಮಿಲಿಟರಿಯನ್ನು ಇಟ್ಕೊಂಡು ಹೋಗಿ ಅಟ್ಯಾಕ್ ಮಾಡಿದ್ರೆ, ಮಿಲಿಟರಿ ಮೆನ್ನನ್ನು, ಇಸ್ರೇಲಿ ಮಿಲಿಟರಿ ಪರ್ಸನನ್ನ ಅಟ್ಯಾಕ್ ಮಾಡಿದ್ರೆ ಅದು ಯುದ್ಧ, ಅದು ಯುದ್ಧ ಅಂತ ನಾವು ಕರಿತೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೆಸ್ಟಿವಲ್ನಲ್ಲಿ ಇರತಕ್ಕಂಥ 250 ಜನರನ್ನು ಕೊಂದು ಹಾಕೋದಿದೆಯಲ್ಲ, ಇದು ಎಲ್ಲಿಂದ ಯುದ್ಧ ಅಂತ ಕರೆಯೋಕ್ಕಾಗುತ್ತೆ? ಅದು ಶಿಖಂಡಿ ಯುದ್ಧ ಅಂತಾರೆ. ಇದು ಅಂದ್ರೆ ಹೇಡಿಗಳು ಮಾಡುವ ಕೆಲಸ. हाँ समझ गया, अंडरवर्ल्ड डॉन को ओपन वर्ल्ड डॉन का सपोर्ट. ಒಪ್ಕೊಳ್ಬೇಕಾಗಿರತ್ತೆ, ಯಾರಿಗೆ ಇಷ್ಟ ಆಗತ್ತೋ ಇಲ್ಲೋ, ಇದು ಹೇಡಿಗಳು ಮಾಡೋ ಕೆಲಸ. ಹೋಗಿ ಅನ್ಯಾಯ, ಅದು ಯಾರೇ ಮಾಡಿದ್ರು ತಪ್ಪು. ನೋಡಿ, ಈ ಕಡೆ ನಾನು ತಪ್ಪು ಅಂತ ಹೇಳ್ಕೊಡ್ತೀನಿ. ಅಲ್ಲಿಂದ ಏರ್ ಸ್ಟ್ರೈಕ್ ಮಾಡುವಾಗ ಮಕ್ಕಳನ್ನು ಕೊಂದಾಕೋದು, ಹಾಸ್ಪಿಟಲ್ನಲ್ಲಿ ಒಂದು ಏರ್ ಸ್ಟ್ರೈಕ್ ಮಾಡಿದ ನಂತರ 500 ಜನರನ್ನು ಕೊಂದಾಕೋದು, ಇದು ಕೂಡ ಹೇಡಿಗಳ ಕೆಲಸ ಅಂತಲೇ ನಾನು ಹೇಳ್ಕೊಳ್ತೀನಿ. ನೋಡಿ, ನನಗೇನು ಇಸ್ರೇಲಿ ಪರವಾಗಿ ಕೂಡ ಇಲ್ಲ, ನಾನು ಪ್ಯಾಲೆಸ್ತೀನ್ ಪರವಾಗಿ ಕೂಡ ಇಲ್ಲ. ಯಾರೇ ಅಲ್ಲಿ ಆಳ್ವಿಕೆ ಮಾಡಿದ್ರು ಆ ಪವಿತ್ರದ ಭೂಮಿ ಉಳ್ಕೊಂಡಿರುತ್ತೆ, ಅದು ಪವಿತ್ರವಾಗಿಯೇ ಇರುತ್ತೆ. ಯಾಕಂದರೆ ಇದಕ್ಕೆ ಮುಂಚೆ ಕ್ರೈಸ್ತರು ಆಳ್ವಿಕೆ ಮಾಡಿದ್ದಾರೆ, ಯಹೂದಿಗಳು ಆಳ್ವಿಕೆ ಮಾಡಿದ್ದಾರೆ, ರೋಮನ್ಸು, ಹೆಲೆನಿಸ್ಟಿಕ್ ಪೀಪಲ್ ಹ್ಯಾವ್ ರೂಲ್ಡ್ ದಟ್ ಪ್ಲೇಸ್, ಜ್ಯೂಸ್ ಹ್ಯಾವ್ ರೂಲ್ಡ್, ಮತ್ತೆ ಅಲ್ಲಿ ಕ್ರೂಸೇಡರ್ಸ್ ರೂಲ್ ಮಾಡಿದ್ದಾರೆ, ಮತ್ತು ಒಟಮನ್ ರೂಲ್ನಲ್ಲಿ 16th to 17th ಸೆಂಚುರೀಸ್ನಲ್ಲಿ ಯಹೂದಿಗಳು ಅಲ್ಲಿ ಜೀವನ ಮಾಡ್ತಿದ್ರು. ಆ್ಯಂಡ್ ದಟ್ ವಾಸ್ ದೇರ್ ಗೋಲ್ಡನ್ ಎರಾ. ಅಂದರೆ ದ ಗೋಲ್ಡನ್ ಎರಾ ಆಫ್ ದಿ ಜ್ಯೂಸ್ ವಾಸ್ ಅಂಡರ್ ದಿ ಇಸ್ಲಾಮಿಕ್ ಆಟೋಮನ್ ಕ್ಯಾಲಿಫೇಟ್. ಅಂದರೆ ಅಲ್ಲಿ ಅವರಲ್ಲಿ ಅನ್ಯೂನ್ಯತೆ ಇತ್ತು. ಅರ್ಥ ಮಾಡ್ಕೊಳ್ಬೇಕಾಗಿರಂದರೆ, ಜ್ಯೂಸನ್ನು ನೋಡಿದ ತಕ್ಷಣ ನಾವು ಅವರನ್ನು ದ್ವೇಷಿಸಬೇಕಂತ ಆ ಒಂದು ಫಿಲಾಸಫಿ ಇಸ್ಲಾಂನಲ್ಲಿನೇ ಇಲ್ಲ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇಸ್ಲಾಂ ಇರಲಿಲ್ಲ, ಬಟ್ ಇಸ್ಲಾಂನಲ್ಲಿ ಯಹೂದಿಗಳ ದ್ವೇಷದ ಬಗ್ಗೆ ಹೇಳಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಅನೇಕ ಇಸ್ಲಾಮಿಕ್ ಸ್ಕಾಲರ್ಗಳ ಕೊಟ್ಟ ಉತ್ತರವನ್ನು ನೋಡಿದ್ದೀವಿ. ಅವರು ಎಸ್ ಅಂತಾರೆ. ಏನಂದರೆ ಎಲ್ಲದರಲ್ಲೂ ಕಾಂಟೆಕ್ಸ್ಟ್ ಬೇಸ್ಡ್ ನಾವು ಅರ್ಥ ಮಾಡ್ಕೊಳ್ತೇವೆ. ಎಲ್ಲದರಲ್ಲೂ ಕಾಂಟೆಕ್ಸ್ಟ್ ಅಂದರೆ ಕುರಾನ್ನಲ್ಲಿ, ಹದೀತ್ಗಳಲ್ಲಿ ಯಹೂದಿ ದ್ವೇಷವನ್ನು ಬಿತ್ತಲಾಗಿದೆಯಾ ಅಂದರೆ, ಯಹೂದಿಗಳನ್ನು ನೀವು ಅಂದರೆ ಸ್ನೇಹ ಸೌಹಾರ್ದತೆಯಿಂದ ಇರಬಾರ್ದು ಮುಸ್ಲಿಮರು ಅಂತ ಹೇಳಲಾಗಿದೆಯಾ ಅಂದರೆ ಹೌದು ಅಂತ ಹೇಳುವ ಇಸ್ಲಾಮಿಕ್ ಸ್ಕಾಲರ್ಗಳನ್ನು ಅನೇಕರನ್ನು ನಾನು ನೋಡಿದ್ದೀನಿ. ಇಸ್ಲಾಮಿನ ಈಗಿನ ಅಸ್ತಿತ್ವವೇ ಯಹೂದಿಗಳ ನಿರ್ನಾಮ ಅನ್ನುವಂತೆ ಮಾತನಾಡುವವರನ್ನು ನಾನು ನೋಡಿದ್ದೀನಿ. ಹಮಾಸ್ ಕರೆ ಕೊಡ್ತು, ಪ್ರಪಂಚದ ಯಾವ ಮೂಲೆಯಲ್ಲೇ ಒಬ್ಬ ಮುಸ್ಲಿಮನಿದ್ರು ನಿಮಗೆ ಹತ್ತಿರದ ಯಹೂದಿ ಯಾರಿದ್ದಾನೋ ಅವನ ಮೇಲೆ ದಾಳಿ ಮಾಡಿ ಅಂತ. ಅವ್ರು ಯಾರು ಹೇಳಿದ್ದು? ಯಾರ್ರೀ? ನಾನ್ ಸೆನ್ಸ್. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬಿಶ್.